ಕೂಡ ಇದು ಶುಗರ್ಲೆಸ್ ರೈಸ್ ಅಂತ ಕೇಳ್ತಾರೆ. ನೀವು ಅಮೆಜಾನಲ್ಲಿ ಹೊಡೆದು ನೋಡಿದ್ರು ಕೂಡ ಶುಗರ್ಲೆಸ್ ರೈಸ್ ಅಂದರೆ RNR ಅಂತಾನೆ ಬರ್ತದೆ. ಸರ್ ನಮಸ್ತೆ. ನಮಸ್ಕಾರ, ಹೇಳ್ರಿ ಸರ್ ನಿಮ್ಮ ಪರಿಚಯ ಮತ್ತು ನಿಮ್ಮ ಊರು? ನಮ್ಮ ಹೆಸರು ಶಶಿಧರ್ HM ಅಂತಂದೇಳಿ, ಹಂಸಾಗರ, ಅಗ್ರಿಬೊಮ್ಮನಹಳ್ಳಿ ತಾಲೂಕು ಹಂಸಾಗರ ಅಂತಂದು. ಲಾಸ್ಟ್ ಒಂದು 10 ವರ್ಷದಿಂದ ನಾವು ಈ ಏರಿಯಾದಲ್ಲಿ ಬೋರ್ವೆಲ್ಲು ಪ್ಲಸ್ ಹೊಳೆ ನೀರಿಂದ ಭತ್ತ ಬೆಳಿತೀವಿ. ಪ್ಲಸ್ ಸುಗ್ಗಿಗೆ ಏನಂತಂದರೆ ನಮಗೆ ತುಂಗಭದ್ರಾ ಡ್ಯಾಮ್ ಹಿನ್ನೀರು ಬರ್ತದೆ. ಆ ಹಿನ್ನೀರಿಂದ ಬೋರ್ವೆಲ್ ಥ್ರೂ ನೀರು ಹಾಕ್ಯಂಡು ಬೆಳಿತೀವಿ. ಬೇಸಿಗೆ ನಮಗೆ ಬೋರ್ವೆಲ್ಲೆಲ್ಲ ಚೆನ್ನಾಗಿರ್ತವೆ, ಬೋರ್ವೆಲ್ಲಿಂದನೇ ಭತ್ತ ಬೆಳಿತೀವಿ. ನಮಗಿಲ್ಲಿ ಲಾಸ್ಟ್ ಒಂದು 4-5 ವರ್ಷದಿಂದ ಇದು RNR ಅಂತಂದು ವೆರೈಟಿ ಭತ್ತ, ಇದನ್ನು ಬೆಳೀತಾ ಇದ್ದೀವಿ. ತುಂಬ ಚೆನ್ನಾಗಿ ಇಳುವರಿ ಬರ್ತಾ ಐತಿ. ಮತ್ತು ಮಾರ್ಕೆಟಲ್ಲಿ ಕೂಡ ಇದು ಶುಗರ್ಲೆಸ್ ರೈಸ್ ಅಂತ ಕೇಳ್ತಾರೆ. ನೀವು ಅಮೆಜಾನಲ್ಲಿ ಹೊಡೆದು ನೋಡಿದ್ರು ಕೂಡ ಶುಗರ್ಲೆಸ್ ರೈಸ್ ಅಂದರೆ RNR ಅಂತಲೇ ಬರ್ತದೆ. ಅಮೆಜಾನಲ್ಲೆಲ್ಲ ಅಕ್ಕಿ ರೇಟು ಇದ್ರದ್ದು ಭಾಳ ತುಂಬ ಕಾಸ್ಟ್ಲಿ ಐತಿ. ಇವನ್ ಶುಗರ್ಲೆಸ್ ರೈಸ್ ಅಂತಂದೇಳಿ, ಶುಗರ್ ಇರೋರಿಗೆ ಕೂಡ ಭಾಳ ಒಳ್ಳೆಯ ರೈಸ್ ಇದು. ಸರ್ ಇದಂದರೆ ಇವಾಗ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ. ಶುಗರ್ ಬೇರೆ ಎಲ್ಲ ಸೋನಾ ಮಸೂರಿ ಅದರಲ್ಲೆಲ್ಲ ಸ್ವಲ್ಪ ಶುಗರ್ ಕಂಟೆಂಟ್ ಜಾಸ್ತಿ ಬರುತ್ತೆ. ತಿಂದ ಕೂಡಲೇ ಸ್ವಲ್ಪ ಶುಗರ್ ಫಾರ್ಮೇಷನ್ ಜಾಸ್ತಿ ಬರುತ್ತೆ. ಇದು ಸ್ವಲ್ಪ ತಿನ್ನೋಕ್ಕೆ ಸಪ್ಪಗೆ ಬರುತ್ತೆ, ಅಂಥ ರುಚಿ ಇರಲ್ಲ, ಬಟ್ ಭಾಳ ತಿಳುಪಾಗಿರ್ತದೆ. ಒಳ್ಳೆ ಜೀರಾ ಆರ್ಗ್ಯಾನಿಕ್ ಅಲ್ಲ, ಅಂದರೆ ನಾವು ಬೆಳೆಯೋದ್ರ ಮೇಲೆ ಹೋಗುತ್ತೆ. ಆರ್ಗ್ಯಾನಿಕ್ನು ಬೆಳಿಬೋದು, ಕೆಮಿಕಲ್ ಹಾಕಿನೂ ಬೆಳಿಬೋದು. ಇಲ್ಲೆಲ್ಲ ಜಾಸ್ತಿ ಏನಂತಂದರೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ ರೈತರು. ಸ್ವಲ್ಪ ಗೊತ್ತಿದ್ದಂಥವ್ರು ಏನು ಮಾಡ್ತೀವಿ ಅಂತಂದರೆ, ಈಗ ಸುಗ್ಗಿಗೆ ಇದನ್ನು ಭತ್ತ ಬೆಳೆದಿರ್ತೀವಲ್ಲ, ಇದನ್ನೇ ಇದು ಎಲ್ಲ ಮೇಲ್ದೆಲ್ಲ ಅರ್ಧ ಉಳ್ದಿರ್ತದೆ, ಅರ್ಧ ಕಟ್ ಮಾಡ್ತೀವಿ, ಇನ್ನು ಅರ್ಧ ಉಳ್ದಿರ್ತದಲ್ಲ ಅದನ್ನು ರೋಟಾವೀಟ್ರ್ ಮಾಡ್ಕೊಂಡು ನೆಲಕ್ಕೆ ಇದು ಮಾಡಿದಾಗ ಸುಮಾರು ಇಳುವರಿ ಒಂದು 4-5 ಚೀಲ ಇಳುವರಿ ಜಾಸ್ತಿ ಬರುತ್ತೆ. ನಾವು ಹಾಕಿದಂಥ ಫರ್ಟಿಲೈಸರ್ ಏನಿರ್ತದಲ್ಲ, ಕೆಮಿಕಲ್ ಫರ್ಟಿಲೈಸರ್ ಅಥವಾ ಆರ್ಗ್ಯಾನಿಕ್ಕೇ ಆಗಲಿ, ಈ ಇದರಲ್ಲೇ ಇರ್ತದೆ ಫಾಸ್ಫರಸ್. ಬೆಳಿಗ್ಗೆ ತಗೊಳೋದು ಎಷ್ಟು ಪ್ರಮಾಣ ತಗೊಂಡಿರ್ತದೆ ಅಷ್ಟು ಮತ್ತೆ ಈ ಎಲೆಗಳಲ್ಲೇ ಉಳಿದಿರ್ತದೆ ಫಾಸ್ಫರಸ್ ಮತ್ತು ಪೊಟ್ಯಾಶ್. ಈ ಎಲೆಯಲ್ಲಿ ಕಾಂಡದಲ್ಲೇ ಉಳ್ಕೊಂಡಿರ್ತದೆ. ಮತ್ತು ಅದನ್ನು ನಾವು ನೆಲಕ್ಕೆ ಕೊಟ್ಟಾಗ ಸ್ವಲ್ಪ ಆರ್ಗ್ಯಾನಿಕ್ ಕೂಡ ಸಿಗುತ್ತೆ. ಪ್ಲಸ್ ಆ ಹಳೆ ಏನು ಬೇರಲ್ಲಿ ಉಳ್ಕೊಂಡಿರ್ತಕ್ಕಂಥ ಫರ್ಟಿಲೈಸರ್ ನೆಕ್ಸ್ಟ್ ಬೆಳೆಗೆ ಯೂಸ್ ಆಗೋದ್ರಿಂದ ಇಳುವರಿ ಚೆನ್ನಾಗಿ ಬರ್ತದೆ. ಮಲ್ಚಿಂಗ್ ಥರ ಆಗುತ್ತೆ. ಮತ್ತು ಅದೇ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಆರ್ಗ್ಯಾನಿಕ್ ಪ್ಲಸ್ ಮತ್ತು ನಾವು ಕೆಮಿಕಲ್ ಫರ್ಟಿಲೈಸರು ಸ್ವಲ್ಪ ಬೇರೆ ಎಲ್ಲ ಭಾಗಕ್ಕೆ ಹೋಲಿಸಿದ್ರೆ, ಈ ದಾವಣಗೆರೆ ಮತ್ತು ನಮ್ಮ ಹೂನಡಗಲಿ ಭಾಗಕ್ಕೆ ಹೋಲಿಸಿದ್ರೆ, ನಮ್ಮ ಈ ಏರಿಯಾದಲ್ಲಿ ಫರ್ಟಿಲೈಸರ್ನ ಸ್ವಲ್ಪ ಜಾಸ್ತಿ ಬಳಸ್ತಾರೆ. ಈ ಗಟ್ಟಿ ಗೊಬ್ಬರನೆಲ್ಲ ಎಕರೆಗೆ ಸುಮಾರು ಒಂದು ಬೆಳೆಯಲ್ಲಿ 5-6 ಚೀಲ ಕಾಂಪ್ಲೆಕ್ಸ್ ಯೂಸ್ ಮಾಡ್ತಾರೆ. ಯೂರಿಯಾ ಪ್ರತಿ ಸರಿನೂ ಒಂದೊಂದು ಕೋಟದಲ್ಲಿ ಒಂದೊಂದು ಚೀಲ ಯೂಸ್ ಮಾಡ್ತೀವಿ. ಸುಮಾರು ಒಂದು 3-4 ಚೀಲ ಯೂರಿಯಾ ಯೂಸ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಇಳುವರಿ ಅವರೇಜ್ ಒಳ್ಳೆ ಕ್ಲೈಮೇಟ್, ಈ ಥರ ಡ್ರೈ ಕ್ಲೈಮೇಟ್ ಇದ್ದರೆ, ಬಿಸಿಲಿದ್ದರೆ ಒಂದು 50 ತನಕ, 45-50 ತನಕ ಇಳುವರಿ ತೆಗಿತಾರೆ. ಸ್ವಲ್ಪ ಈ ನಮ್ಮ ದಾವಣಗೆರೆ ಭಾಗದಲ್ಲೆಲ್ಲ ಸ್ವಲ್ಪ ಗೊಬ್ಬರ ಕಮ್ಮಿ, ಗಟ್ಟಿ ಗೊಬ್ಬರ ಸುಮಾರು ಒಂದು ಟೋಟಲ್ ಬೆಳೆಯಲ್ಲಿ 3 ಚೀಲ ಹಾಕ್ತಾರೆ ಅವರು ಅವರೇಜ್ ಒಂದು 35-40 ಬರ್ತವೆ. ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡಲ್ಲ. ಆಮೇಲೆ ಅವರು ಭಾಳ ದಿನದಿಂದ ಭತ್ತ ಬೆಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮಲ್ಲಿ ಇದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ, ಬಿಸಿಲು ಈ ಭಾಗದಲ್ಲಿ ಅಗ್ರಿಬೊಮ್ಮನಹಳ್ಳಿ ತಾಲೂಕಲ್ಲಿ. ಹಾಗಾಗಿ ಸ್ವಲ್ಪ ಇದಕ್ಕೆ ಭತ್ತಕ್ಕೆ ಬಿಸಿಲಿದ್ದಾಗ, ಒಡಿ ಬಿಚ್ಚೋ ಟೈಮಲ್ಲಿ, ಕಾಳು ಪಾಲಿನೇಷನ್ ಆಗೋ ಟೈಮಲ್ಲಿ ಬಿಸಿಲಿದ್ದರೆ ಇಳುವರಿ ಚೆನ್ನಾಗಿ ಬರ್ತದೆ. ಆಮೇಲೆ ಇದು ಎಲ್ಲರೂ ಅವರು ಆ ಕಡೆನೂ RNR ಇದೇ ವೆರೈಟಿನ ಬೆಳೀತಾ ಇರೋದು. ಆಮೇಲೆ ಎಕರೆಗೆ ಅವರೇಜ್ ಆಗಿ ಒಂದು 25,000-30,000 ಖರ್ಚು ಬರುತ್ತೆ ನಮ್ಮದು. ಫ್ಯಾಕ್ಟ್ರಿದು ಬಂತು, ಹಾರ್ವೆಸ್ಟಿಂಗು ವಿತ್ ಫರ್ಟಿಲೈಸರ್. ಆ್ಯಂಡ್ ಇದು ವೆರೈಟಿಗೆ ಏನಂತಂದರೆ ರೋಗ ಕಮ್ಮಿ, ದೋಮೆ ಕೂಡ ಕಡಿಮೆ, BPH 1 or 2 ಸ್ಪ್ರೇಯಿಂಗ್ ಮಾಡ್ಕೊಂತೀವಿ ಅಷ್ಟೇ. ಬರೀ ಗುನ್ನೆ ಹೊಡೆಯೋಕ್ಕೆ ಗ್ರ್ಯಾನ್ಯುವಲ್ಸು ಅಂಥದ್ದೆಲ್ಲ ಅಷ್ಟೇ ಯೂಸ್ ಮಾಡ್ತೀವಿ. ಜಾಸ್ತಿ ಮೇಜರಾಗಿ ಫರ್ಟಿಲೈಸರೇ. ಸುಮಾರು ಒಂದು 30,000 ಖರ್ಚು ಬಂದರೆ, ಇವಾಗ 75 kg ಮೂಟೆಗೆಲ್ಲ ಸುಮಾರು 2,000 ರೂಪಾಯಿ ರೇಟ್ ಐತಿ, ಮಾರ್ಕೆಟ್ ರೇಟ್. ಒಂದು ಎಕರೆಗೆಲ್ಲ 1,00,000 ರೂಪಾಯಿ ತನಕ ಈಲ್ಡಿಂಗ್ ಬರ್ತಾ ಐತಿ ಅವರೇಜ್ ಈ ವರ್ಷ. ಒಂದು 30,000 ಖರ್ಚು ಹೋದ್ರೂ ಆಲ್ಮೋಸ್ಟ್ 70,000 ತನಕ ಲಾಸ್ಟ್ ಒಂದು 10 ಇಯರಲ್ಲಿ ನೋಡಿದರೆ ಈ ವರ್ಷ ಸ್ವಲ್ಪ ರೈತರಿಗೆ ಚೆನ್ನಾಗಿ ಲಾಭ ಐತಿ. ಲಾಸ್ಟ್ 2 ಇಯರ್ಸ್ ಬ್ಯಾಕ್, 1 ಇಯರ್ ಬ್ಯಾಕೆಲ್ಲ ಸುಮಾರು ಒಂದು 1,600, 1,400, 1,500 ಆ ಥರ ಎಲ್ಲ ರೇಟ್ ಇತ್ತು. ಆವಾಗ ಒಂದು 50% ಉಳಿತಿತ್ತು ರೈತರಿಗೆ. ಒಂದು ಅರ್ಧ ಖರ್ಚಾದರೆ ಅರ್ಧ ಉಳಿತಿತ್ತು. ಇವಾಗ ಪರವಾಗಿಲ್ಲ ಈ ವರ್ಷ. ನಮ್ಮ ಏರಿಯಾದಲ್ಲಿ ಒಂದು 45-50 ಚೀಲ. 50 ಚೀಲ. ನಾವು ಒಂದು 10 ಎಕರೆ ಬೆಳೀತಾ ಇದ್ದೀವಿ. 10 ಎಕರೆ ಅಂದರೆ ಚೆನ್ನಾಗಿ ಒಂದು 500 ಚೀಲ ತನಕ ಬರುತ್ತೆ ಈಲ್ಡಿಂಗ್.
10 ಎಕರೆಗೆ ನೀವು ಎಷ್ಟು ಒಂದು 6 ತಿಂಗಳಿಗೆ ಎಷ್ಟು ಈಲ್ಡ್ ತೆಗಿತೀರಾ ಸರ್? 6 ತಿಂಗಳಿಗೆ ಅದೇ 50 ಹಂಗಂದ್ರೆ ಪ್ರತಿ ಚೀಲಕ್ಕೆ 75 kgಗೆ 2,000 ರೂಪಾಯಿ ರೇಟ್ ಹಂಗಂದ್ರೆ ಸುಮಾರು 10 ಲಕ್ಷ ರೂಪಾಯಿ ತನಕ ಈಲ್ಡಿಂಗ್ ಆಗುತ್ತೆ. 3 ಲಕ್ಷ ರೂಪಾಯಿ ಖರ್ಚಾದ್ರೂ 6ರಿಂದ 7 ಲಕ್ಷ ರೂಪಾಯಿ ಉಳಿಯುತ್ತೆ. 6ರಿಂದ 7 ಲಕ್ಷ 6 ತಿಂಗಳಿಗೆ ತೆಗಿತೀರಾ? 6 ತಿಂಗಳಿಗೆ ಉಳಿಯುತ್ತೆ. ಅದು ಪ್ರತಿ ವರ್ಷ ಉಳಿಯಲ್ಲ. ಈ ವರ್ಷ ಏನೋ ಸ್ವಲ್ಪ ಎಕ್ಸ್ಪೋರ್ಟು ಅಲ್ಲೆಲ್ಲ ಫಾರಿನಲ್ಲಿ ಅಕ್ಕಿ ಸ್ವಲ್ಪ ಸ್ಕೇರ್ಸಿಟಿ ಇರೋದ್ರಿಂದ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಈ ವರ್ಷ ಮಾತ್ರ ನಾವು ಪ್ರತಿ ಈಗ 10 ವರ್ಷ 15 ವರ್ಷದಿಂದ ಯಾವಾರ ಹೈಯೆಸ್ಟ್ ರೇಟ್ ಇದೆ 2,000. ಈ ರೇಟು ಪ್ರತಿ ಸರಿ ಸಿಗಲ್ಲ. ಯಾಕಂದರೆ ಎಲ್ಲ ಕಡೆ ಸ್ವಲ್ಪ ನೀರಿಲ್ಲ. ಬೇರೆ ಎಲ್ಲ ಈ ಗಂಗಾವತಿ ಸೈಡ್ ಭತ್ತ ಬ್ಯಾಸ್ಗಿ ಬರಲ್ಲ, ಬಳ್ಳಾರಿ ಬರಲ್ಲ, UKP ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬರಲ್ಲ, ದಾವಣಗೆರೆ ಭತ್ತ ಬಂದಿಲ್ಲ, 100ಕ್ಕೆ ಒಂದು 50% ಬಂದಿದೆ. ಹಾಗಾಗಿ ಈ ರೇಟ್ ಸಿಕ್ಕೈತೆ. ಈ ವರ್ಷ ಇನ್ನೂ ಬ್ಯಾಸಿಗೆ 2,500 ತನಕ ಹೋಗ್ಬೋದು ಅಂತಂದರೆ. ಸೊ ಯಾವಾಗಲೂ ಸಿಗಲ್ಲ ರೈತರಿಗೆ. ಯಾವುದೋ ಒಂದು ವರ್ಷ 10 ವರ್ಷದಲ್ಲಿ ಇದು ಫಸ್ಟ್ ಟೈಮ್ ಈ ರೇಟ್ ಸಿಕ್ಕಿರೋದು. ಮತ್ತು ಇನ್ನು ಮುಂದೆ ಮಳೆ ಎಲ್ಲ ಚೆನ್ನಾಗಾದರೆ ಆ ರೇಟ್ ಸಿಗಲ್ಲ ನಮಗೆ. ಅವರೇಜ್ ಒಂದು 50% ಉಳಿಯುತ್ತೆ ರೈತರಿಗೆ ಈಗ ಇರೋ ರೇಟ್ ಹಿಂಗಿದ್ರೆ. ಸ್ವಲ್ಪ ಫಾರಿನಲ್ಲೆಲ್ಲ ನಮಗೆ ಐಡಿಯಾ ಇಲ್ಲ ಅಲ್ಲಿ ಏನಂತ. ಸೊ ಅಮೇರಿಕಾದಲ್ಲಂತೂ ಈ ಭತ್ತಕ್ಕೋಸ್ಕರ ರೈಸಿಗೋಸ್ಕರ ಸ್ವಲ್ಪ ಅಂಗಡಿಯಲ್ಲೆಲ್ಲ ಮುಗಿಯ ಬಿದ್ದಿದ್ದಾರೆ ಅಂತ ಕೇಳಿದ್ವಿ. ಹಾಗಾಗಿ ನಮ್ಮ ದೇಶದಿಂದನೇ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅಮೇರಿಕಕ್ಕೆ. ಈ ವರ್ಷ ಸ್ವಲ್ಪ ಆಲ್ ಓವರ್ ಇಂಡಿಯಾದಲ್ಲಿ ಮಳೆ ಕಮ್ಮಿ ಆಗಿರೋದ್ರಿಂದ ಭತ್ತ ಪ್ರೊಡಕ್ಷನ್ ಕಡಿಮೆ ಆಗಿದೆ. ಹಾಗಾಗಿ ಈ ವರ್ಷ ನಾವು ಈಗ ಎಕ್ಸ್ಪೋರ್ಟನ್ನು ಬಂದ್ ಮಾಡಿದ್ದೀವಿ ಅಂತ ಹೇಳಿದ್ವಿ ಗೌರ್ಮೆಂಟಿಂದ. ನಮ್ಮ ಇಂಡಿಯಾಕ್ಕೆ ಸಾಕಾಗ್ತಾ ಇಲ್ಲ ಸ್ವಲ್ಪ ಮಳೆ ಕಮ್ಮಿ ಆಗಿರೋದ್ರಿಂದ ಅಂತ ಹೇಳಿ. ಸೊ ಭತ್ತ ಇಲ್ಲೇ ಕೇರ್ ಸಿಟಿ ಇರೋದ್ರಿಂದ ಇವಾಗ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇದೆ. ಸರ್ ಇವಾಗ ಏನಾದ್ರು ಈಲ್ಡ್ ಜಾಸ್ತಿ ಬರ್ತಿದೆಯಾ ಹೆಂಗೆ? ಚೆನ್ನಾಗಿ ಈ ವರ್ಷ ಚೆನ್ನಾಗಿ ಬಂದಿದೆ ಈಲ್ಡಿಂಗು. ಈಗ ನಮಗೆ ಬೇಸಿಗೆ ಈ ವರ್ಷ ಸ್ವಲ್ಪ ಮಳೆ ಎಲ್ಲ ಹೊಳೆ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಏರಿಯಾ ವರ್ಷ ಬೆಳೆಯೋದಕ್ಕಿಂತನೂ ಒಂದು 10 ಎಕರೆ ಬೆಳೆಯೋರು 5-6 ಎಕರೆ ಹಚ್ಕೊಂತ ಇದ್ದಾರೆ ಸಮ್ಮರ್. ಈ ವರ್ಷ ಕಡಿಮೆ ಆಗ್ತಾ ಇದೆ ಭತ್ತ. ಮತ್ತೆ ಈ ವರ್ಷ ಏನಾದರೂ ಸುಗ್ಗಿಗೆ ಚೆನ್ನಾಗಿ ಮಳೆ ಬಂದರೆ ಮತ್ತೆ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ವರ್ಷ ಸ್ವಲ್ಪ ಕಡಿಮೆ ಆಕ್ಕೊಂತ ಹೋಗುತ್ತೆ.